ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಅವಿಕಾ. ಇವತ್ತು ನಮ್ಮ ಪ್ರಯಾಣ ಎಲ್ಲಿ ಹೇಳಿ? ರಾಮೇಶ್ವರಂಗೆ. ಸೊ ನಾವು ರಾಮೇಶ್ವರಂ ಅಲ್ಲಿ ಹೋಗಿ ಯಾವ ಟೆಂಪಲ್ಸ್ಗೆ ಹೋಗ್ತೀವಿ, ಏನ್ ಮಾಡ್ತೀವಿ, ನಿಮ್ಗೆಲ್ಲರಿಗೂ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಕೀಪ್ ವಾಚಿಂಗ್ ದಿ ವ್ಲಾಗ್. ಫ್ರೆಂಡ್ಸ್, ಹೊಟ್ಟೆ ತುಂಬಾ ಹಸಿದಿದೆ. ಈಗ ನಾವು ಬ್ಯಾಂಗ್ಳೂರಿಂದ 78 ಕಿಲೋಮೀಟರ್ ದೂರ ಇದ್ದೀವಿ. ಸೊ ಇವತ್ತಿನ ಲಂಚ್ ಆನಂದವನಲ್ಲಿ. ಬನ್ನಿ. ಈಗ ನಾನು ಮಧುರೈಗೆ ರೀಚ್ ಆಗಿದ್ದೀನಿ. ರಾತ್ರಿ 10:30 ಆಗಿದೆ ಫ್ರೆಂಡ್ಸ್. ಪೂರ್ತಿ ದಿವಸ ಟ್ರಾವೆಲಿಂಗ್ ಮಾಡಿ ಅಂತೂ ತುಂಬ ಸುಸ್ತಾಗಿದೆ ಫ್ರೆಂಡ್ಸ್. ಸೊ ಇವಾಗ ನಾನು ಮಲ್ಕೊತೀನಿ. ನಿಮಗೆ ನಾಳೆ ಬೆಳಗ್ಗೆ ಸಿಗ್ತೀನಿ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇವಾಗ ನಾವು ಟೆಂಪಲ್ಗೆ ಹೋಗ್ತಿದ್ದೀವಿ. ರೆಡಿ ಎಲ್ಲ ಆಯಿತು. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ಸೊ ಎಲ್ಲ ಸೌತ್ ಇಂಡಿಯನ್ ಫುಡ್ಸ್ ಎಲ್ಲ ಗ್ರಾಬ್ ಮಾಡ್ಕೊಂಡು ಇವಾಗ ತಿಂತಿದ್ದೀವಿ. ಬ್ರೇಕ್ಫಾಸ್ಟ್ ಅಂತೂ ಎಲ್ಲ ಆಯಿತು. ಬಟ್ ಇವಾಗ ರೆಡಿ ಕೂಡ ಆಗಿದ್ದೀವಿ. ಇವಾಗ ನಾವು ರಾಮೇಶ್ವರಂ ಟೆಂಪಲ್ಗೆ ಹೋಗ್ತಿದ್ದೀವಿ. ಸೊ ಬನ್ನಿ, ಲೆಟ್ಸ್ ಗೋ. ನೋಡಿ ಫ್ರೆಂಡ್ಸ್, ಪ್ಯಾರೆಟ್ಸ್. ನಮ್ಮನೇಲೂ ಕೂಡ 3 ಪ್ಯಾರೆಟ್ಸ್ ಇತ್ತು, ಜಿಂದು, ಸ್ವೀಟಿ ಹಾಗೂ ರಾಕಿ ಅಂತ. ಆದ್ರೆ ಅದರದ್ದು ತುಂಬಾ ಸತಿ ಹಾರೋ ಹೋಗ್ತಿತ್ತು. ಅದಕ್ಕೆ ಅದರ ವಿಂಗ್ಸ್ ಎಲ್ಲ ಕಟ್ ಮಾಡಿಸಿ, ನೇಲ್ಸ್ ಎಲ್ಲ ಕಟ್ ಮಾಡಿಸಿ ಒಂದ್ ಟೈಮ್ ಇಷ್ಟನೂ ಆಗ್ತಿರ್ಲಿಲ್ಲ. ಅದಕ್ಕೆ ಪ್ಯಾರೆಟ್ಸ್ ಎಲ್ಲ, ಬರ್ಡ್ಸ್ ಎಲ್ಲ ಫ್ರೀಯಾಗಿ ಓಡಾಡ್ಲಿ ಅಂತ ನಾವು ಅದನ್ನ ಬಿಟ್ಬಿಟ್ವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಬರ್ಡ್ಸ್ ಯಾವಾಗ್ಲೂ ಫ್ರೀ ಆಗೇ ಇರ್ಬೇಕು. ಆದ್ರೆ ಕೇಜ್ ಅಲ್ಲಿ ಇದ್ದ ಅಂದ್ರೆ ಚೆನ್ನಾಗಿ ಕಾಣಿಸ್ತಿಲ್ಲ ನೋಡಿ. ಅದೇ ಇವಾಗ ಫಾರೆಸ್ಟ್ ಅಲ್ಲಿ ಇರ್ತಿದ್ರೆ. ಬನ್ನಿ. ಫ್ರೆಂಡ್ಸ್, ನಾವು ಟೆಂಪಲ್ ಹೋಗೋಕ್ಕಿಂತ ಮುಂಚೆ ನಾವು ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಅವರ ಮೆಮೊರಿಯಲ್ಗೆ ಬಂದಿದ್ದೀವಿ. ಸೊ ಆದ್ರೆ ಒಳಗಡೆ ಮೊಬೈಲ್ ಹಾಗೂ ಬ್ಯಾಗ್ಸ್ ಅಲೌಡ್ ಇಲ್ಲ. ಅದಕ್ಕೆ ನಿಮ್ಗೆ ವಾಪಸ್ ಬಂದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಹೋಗ್ಬಿಟ್ಟು ಬಂದೆ ಫ್ರೆಂಡ್ಸ್.
ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರ ಮೆಮೋರಿಯಲ್ ಹಾಲಿಂದ ವಾಪಸ್ ಬಂದ್ವಿ. ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್. ಅವ್ರ ಎಂಟ್ರೆನ್ಸ್ ಆಗ್ತಾನೆ ಅವ್ರು ಎಲ್ಲಾರು ಮಾಡೆಲ್ಸ್ ಆಯ್ತು, ಮಕ್ಳು ಆಟ ಆಡ್ತಿರೋದು ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಒಳಗಡೆ ಹೋಗಿ ನೋಡ್ದ ಅಂದ್ರೆ ಅವ್ರದ್ದು ಎಲ್ಲ ಸರ್ಟಿಫಿಕೇಟ್ಸ್ ತಗೊಂಡಿರೋದು ಅವ್ರು ಎಲ್ಲಾನು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಅವರು ಹೇಗೆ ಅವ್ರು ತುಂಬಾ ಬೇಸಿಕ್ ನೀಡ್ಸ್ ಅಲ್ಲೇ ಇಟ್ಟಿದ್ರು. ಅವ್ರ ಡ್ರೆಸ್, ಅವ್ರ ಶೂಸ್, ಅವ್ರ ಲ್ಯಾಪ್ಟಾಪ್, ಅವ್ರ ಪೆನ್, ಬುಕ್ಸ್, ಅವ್ರು ಹೇಗೆ ಭಾಷಣ ಎಲ್ಲ ಮಾಡಿದ್ರು ಅದರದ್ದೆಲ್ಲ ಸ್ಕ್ರಿಪ್ಟ್ಸ್ ಎಲ್ಲ ಅಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್. ಆದ್ರೆ ಅವ್ರು ಯಾವಾಗ ಪಾಸ್ ಆದ್ರು ಅವಾಗ್ಲೇ ಅವ್ರು ಶಿಲಾಂಗ್ ಇರುವಾಗ ಅವ್ರು ಭಾಷಣ ಮಾಡ್ತಿದ್ರು, ಅದು ಇತ್ತು. ಮತ್ತೆ ಅವ್ರು ಹೇಗೆ ಬಿದ್ರು, ಅವ್ರು ಹೇಗೆ ಕೊಲ್ಯಾಬ್ಸ್ ಆದ್ರು ಅದು ಕೂಡ ತುಂಬಾ ಚೆನ್ನಾಗಿ ಡೀಟೇಲ್ ಅಲ್ಲಿ ಎಲ್ಲ ಮಾಡಿದ್ದಾರೆ ಮಾಡೆಲ್ಸ್ ಅನ್ನ. ಅದೇ ಅಲ್ಲ, ಅವ್ರ ಮಿಸೈಲ್ ಮ್ಯಾನ್ ಅಂತ ಯಾಕೆ ಕರಿತೀವಿ ಎಲ್ಲಾನು ಬರ್ದಿಟ್ಟಿದ್ರು ಫ್ರೆಂಡ್ಸ್, 2 ಲ್ಯಾಂಗ್ವೇಜಸ್ ದಲ್ಲಿ, ತಮಿಳ್ ಹಾಗೂ ಇಂಗ್ಲಿಷ್ ದಲ್ಲಿ. ಸೊ ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್. ಒಳಗಡೆ ಹೋಗಿ ನೋಡ್ದ ಅಂದ್ರೆ ಅವ್ರದ್ದು ಎಷ್ಟು 30+ PhD ಇದೆ ಫ್ರೆಂಡ್ಸ್. ಮತ್ತೆ ಸರ್ಟಿಫಿಕೇಟ್ಸ್ ಆಯ್ತು ಆಲ್ ಓವರ್ ಇಂಡಿಯಾ. ಮತ್ತೆ ಅವ್ರು ಹೇಗೆ ಡಿಫ್ರೆಂಟ್ ಕಂಟ್ರೀಸ್ ಜೊತೆ ಹೇಗೆ ಇದ್ರು, ಡಿಫ್ರೆಂಟ್ ಕಂಟ್ರೀಸ್ ಜನಗಳ ಜೊತೆ ಹೇಗೆ ಇದ್ರು ಎಲ್ಲ ಫೋಟೋಸ್ ಇತ್ತು. ಅವ್ರಿಗೆ ಮಕ್ಳು ಕಂಡ್ರೆ ಅಂತೂ ತುಂಬಾನೇ ಇಷ್ಟ. ಅವ್ರು ಹೇಗೆ ಹೋಗಿ ಎಲ್ಲ ಅವ್ರ ಬಗ್ಗೆ ಹೇಳ್ತಿದ್ರು, ಅದೆಲ್ಲ ಇಲ್ಲ. ಅವ್ರದ್ದು ಡ್ಯಾನ್ಸ್ ಮಾಡ್ತಿರೋ ಮಕ್ಳ ಜೊತೆ ಫೋಟೋ ತೆಗ್ಸಿ ಎಲ್ಲ ಆಟೋಗ್ರಾಫ್ ಎಲ್ಲ ಕೊಟ್ಟು ಎಲ್ಲ ಫೋಟೋಸ್ ಎಲ್ಲ ಇಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ಫ್ರೆಂಡ್ಸ್. ಅವರು 30+ ಆನರ್ಸ್ ತೊಗೊಂಡಿದ್ದಾರೆ ಫ್ರೆಂಡ್ಸ್. ಅಷ್ಟೊಂದು ಸರ್ಟಿಫಿಕೇಟ್ಸ್ ಆಲ್ ಓವರ್ ಇಂಡಿಯಾನೇ ಅಲ್ಲ, ಫಾರಿನ್ ಅಲ್ಲೂ ತೊಗೊಂಡಿದ್ದಾರೆ ಫ್ರೆಂಡ್ಸ್. ಅವ್ರು ಎಷ್ಟು ಲೈಕ್ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮತ್ತೆ ಅವ್ರು ಯೂಸ್ ಮಾಡಿರೋ ತಟ್ಟೆ ಆಯ್ತು, ಸ್ಪೂನ್ ಆಯ್ತು, ಗ್ಲಾಸಸ್ ಆಯ್ತು ಎಲ್ಲಾನು ಅಲ್ಲೇ ಇಟ್ಟಿದ್ದಾರೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಅದನ್ನ ಡಿಸ್ಪ್ಲೇ ಹಾಕಿದ್ದಾರೆ ಗೊತ್ತಾ ಫ್ರೆಂಡ್ಸ್. ಒಂದ್ಸತಿ ಇಲ್ಲಿ ಬಂದ ಅಂದ್ರೆ, ರಾಮೇಶ್ವರಂ ಬಂದ ಅಂದ್ರೆ ಒಂದ್ಸತಿ ವಿಸಿಟ್ ಮಾಡಲೇಬೇಕು. ನಾನಂತೂ ಮೀಟ್ ಆಗೋಕ್ಕಾಗಲಿಲ್ಲ ಫ್ರೆಂಡ್ಸ್ APJ ಅಬ್ದುಲ್ ಕಲಾಂ ಸರ್ ಅವರನ್ನ. ಆದರೆ ನಮ್ಮ ಪೇರೆಂಟ್ಸ್ ಮೀಟ್ ಆಗಿದ್ರು. ಬಿಹಾರಲ್ಲಿ ಅವರ ಒಂದು ಕಾನ್ಫರೆನ್ಸ್ ಇತ್ತು, ಅಲ್ಲಿ ಮೀಟ್ ಆಗಿದ್ರು ಅಂತ ಹೇಳಿದ್ರು ನನಗೆ. ಸೊ ತುಂಬಾನೇ ಚೆನ್ನಾಗಿ ಅನ್ಸು ಅದನ್ನು ಕೇಳಿಸ್ಕೊಂಡು. ಅಟ್ಲೀಸ್ಟ್ ನಮ್ಮ ಪೇರೆಂಟ್ಸ್ ಆದ್ರೂ ಮೀಟ್ ಆದ್ರಲ್ಲ ಫ್ರೆಂಡ್ಸ್. ಸೊ ಇವಾಗ ನಾವು ಧನುಷ್ಕೋಡಿ ಹತ್ರ ಬಂದಿದ್ದೀವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆದರೆ ಈ ಕಡೆನೇ ಅಲ್ಲ, ಆ ಕಡೆನೂ ಒಂದು ಲೈಕ್ ಇದೆ ಓಷನ್. ಆದರೆ ಈ ಕಡೆ ನೋಡ್ದ ಅಂದ್ರೆ ಇಲ್ಲಿ ತುಂಬಾ ಮೂವ್ಮೆಂಟ್ ಇದೆ, ಕರೆಂಟ್ ಇದೆ. ಅಂದ್ರೆ ತುಂಬಾ ಲೈಕ್ ಇಲ್ಲಿ ಟೊರ್ನೆಡೋಸ್ ಬರೋ ತುಂಬಾ ಚಾನ್ಸಸ್ ಇದೆ. ಸೊ ಇಲ್ಲಿ ಸ್ವಲ್ಪ ರಿಸ್ಕಿ ಆಗ್ಬಹುದು, ಆದ್ರೆ ಆ ಕಡೆ ಹೋಗ್ಬೋದು ನಾವು.